ಸ್ಯಾಂಡಲ್ವುಡ್ ನಟ ಡಾಲಿ ಧನಂಜಯ್ ಕೊನೆಗೂ ಸಪ್ತಪದಿ ತುಳಿದಿದ್ದಾರೆ. ನಿನ್ನೆ ಮೈಸೂರಿನಲ್ಲಿ ನಡೆದಂತಹ ಆರತಕ್ಷತೆಯಲ್ಲಿ ರಾಜಕೀಯ ಗಣ್ಯರು, ಸಿನಿಮಾ ನಟ ನಟಿಯರು ಭಾಗಿಯಾಗಿ ಶುಭ ಹಾರೈಸಿದ್ದಾರೆ. ಸುದ್ದಿಯನ್ನು ನೋಡೋಣ ಡಾಲಿ ಕಲ್ಯಾಣ ನ್ಯೂಸ್ ಟಾಪ್ 9ನಲ್ಲಿ. ನಟ ಡಾಲಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾ ಮದುವೆ ಸಡಗರ ಜೋರಾಗಿ ನಡೆಯುತ್ತಿದೆ. ಮೊನ್ನೆ ಮೈಸೂರಿನ ರಿವರ್ ರಂಚ್ ರೆಸಾರ್ಟ್ನಲ್ಲಿ ನಡೆದ ಹಳದಿ ಶಾಸ್ತ್ರದಲ್ಲಿ ಜೋಡಿ ಮಿಂದೆದ್ದಿತ್ತು. ನಿನ್ನೆ ಮತ್ತು ಇಂದು ಮೈಸೂರಿನ ಅಂಬಾವಿಲಾಸದ ಮುಂದಿರುವ ವಸ್ತು ಪ್ರದರ್ಶನ ಮೈದಾನದಲ್ಲಿ 2 ದಿನ ಮದುವೆ ನಡೆಯುತ್ತಿದೆ. ನಿನ್ನೆ ಬೆಳಗ್ಗೆ 8 ಗಂಟೆಯಿಂದಲೇ ಶಾಸ್ತ್ರಗಳು ಶುರುವಾಗಿದ್ದು ಸಂಜೆ 6ರಿಂದ ರಾತ್ರಿ 12ರವರೆಗೆ ಆರತಕ್ಷತೆ ನಡೆಯಿತು. ನಟ ಡಾಲಿ ಧನಂಜಯ್ ಮತ್ತು ಧನ್ಯತಾ ಆರತಕ್ಷತೆ ಮೈಸೂರಿನ ವಸ್ತು ಪ್ರದರ್ಶನ ಮೈದಾನದಲ್ಲಿ ನಿನ್ನೆ ಅದ್ದೂರಿಯಾಗಿ ನಡೆಯಿತು. ರಾಜ್ಯಪಾಲ ಗೆಹ್ಲೋಟ್, ಕೇಂದ್ರ ಸಚಿವ ವಿ ಸೋಮಣ್ಣ, ವಸತಿ ಸಚಿವ ಜಮೀರ್ ಅಹಮದ್ ಖಾನ್, ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್, ಮಾಜಿ ಸಚಿವ ಶ್ರೀರಾಮುಲು, ಶಾಸಕ ಪ್ರದೀಪ್ ಈಶ್ವರ್ ಸೇರಿದಂತೆ ಗಣ್ಯರು ಮತ್ತು ಅಭಿಮಾನಿಗಳು ಆಗಮಿಸಿ ನವ ಜೋಡಿಗೆ ಶುಭಾಶಯ ಕೋರಿದರು. ಉಪೇಂದ್ರ, ಶ್ರೀಮುರಳಿ, ಅಶ್ವಿನಿ ಪುನೀತ್ ರಾಜ್ಕುಮಾರ್, ಅರುಣ್ ಸಾಗರ್, ನೀನಾಸಂ ಸತೀಶ್, ಮಾಳವಿಕಾ ಅವಿನಾಶ್, ತೆಲುಗಿನ ಪುಷ್ಪಾ ಚಿತ್ರದ ನಿರ್ದೇಶಕ ಸುಕುಮಾರ್, ಹಿರಿಯ ಕಲಾವಿದೆ ಗಿರಿಜಮ್ಮ, ಪ್ರಿಯಾಂಕಾ ಉಪ್ಪಿ, ಸಂಸದ ಯದುವೀರ್, ಧ್ರುವ, ರಕ್ಷಿತಾ ಪ್ರೇಮ್, ನಟಿ ಶ್ರುತಿ, ಅಮೂಲ್ಯ ದಂಪತಿ, ಅಭಿಷೇಕ್ ಅಂಬರೀಶ್, ಅಜಯ್ ರಾವ್ ಸೇರಿದಂತೆ ಹಲವರು ಆರತಕ್ಷತೆಗೆ ಬಂದು ನವ ಜೋಡಿಗೆ ಶುಭ ಹಾರೈಸಿದ್ರು. ಆರತಕ್ಷತೆಗೆ ಬೃಹತ್ ವೇದಿಕೆಯನ್ನ ನಿರ್ಮಾಣ ಮಾಡಲಾಗಿತ್ತು. ರೋಮನ್ ಶೈಲಿಯಲ್ಲಿ ರೂಪುಗೊಂಡಿರುವ ವೇದಿಕೆ ಮೇಲೆ ನವಜೋಡಿ ಹಸೆಮಣೆ ಏರಿತು. ನಿನ್ನೆ ಸಂಜೆ ಸರಿಯಾಗಿ 6 ಗಂಟೆಗೆ ಧನಂಜಯ್ ಮತ್ತು ಧನ್ಯತಾ ಆರತಕ್ಷತೆ ಆರಂಭವಾಗಿತ್ತು. ಪಿಂಕ್ ಕಲರ್ ಶೇರ್ವಾನಿ, ಪಿಂಕ್ ಕಲರ್ ಲೆಹಂಗಾ ತೊಟ್ಟು ಬಂದ ಮದುಮಗ ಮತ್ತು ಮದುಮಗಳು ಫುಲ್ ಮಿಂಚಿದ್ರು. ಡಾಲಿ ಧನಂಜಯ್ ಹಾಗೂ ಧನ್ಯತಾ ಓದಿದ್ದು ಮೈಸೂರಿನಲ್ಲಿ, ಹೀಗಾಗಿ ಮೈಸೂರಿನಲ್ಲಿ ಮದುವೆ ನಿಶ್ಚಯಿಸಲಾಗಿತ್ತು. ಡಾಲಿಗೆ ಸಿನಿಮಾ ಕೆರಿಯರ್ ಆರಂಭ ದಿನಗಳಲ್ಲಿ ಧನ್ಯತಾ ಸ್ಟೂಡೆಂಟ್ ಆಗಿದ್ದಾಗ ಪರಿಚಯವಾಗಿತ್ತು. ಡಾಲಿ ಫ್ಯಾನ್ಸ್ ಆಗಿ ಭೇಟಿ ಮಾಡಿದ್ದ ಧನ್ಯತಾ ಆವಾಗಿನಿಂದ ಪರಿಚಯವಾಗಿತ್ತು. 1 ವರ್ಷದ ಹಿಂದೆ ಭೇಟಿ ಮಾಡಿ ಪರಸ್ಪರ ಆಲೋಚನೆಗಳನ್ನ ಮ್ಯಾಚ್ ಆಗೋದ್ರಿಂದ ಇದೀಗ ಈ ಜೋಡಿ ಸಪ್ತಪದಿ ತುಳಿದಿದೆ. ಡಾಲಿ ತಂದೆ ತಾಯಿ TV9 ಜೊತೆ ಎಕ್ಸ್ಕ್ಲೂಸಿವ್ ಮಾತನಾಡಿದ್ರು. ಡಾಲಿ ತಾಯಿ ಮಾತನಾಡಿ ಅವನನ್ನ ಡಾಕ್ಟರ್ ಮಾಡಬೇಕು ಅಂತ ಆಸೆ ಇತ್ತು, ಆದ್ರೀಗ ಡಾಕ್ಟರ್ ಸೊಸೆ ತಂದಿದ್ದಾನೆ, ಅದೇ ಖುಷಿ, ತುಂಬಾ ಹೆಮ್ಮೆ ಇದೆ ಅವನ ಬಗ್ಗೆ ಅಂತ ಹೇಳಿದ್ರು. ಮಂತ್ರ ಮಾಂಗಲ್ಯ ಆಗ್ತೀನಿ ಅಂದಿದ್ದ, ಆದ್ರೆ ನಾವು ಹೇಳಿದ್ದಕ್ಕೆ ಕೊನೆಗೆ ಜೋರಾಗಿ ಮದುವೆ ಆಗ್ತಿದ್ದಾನೆ ಅಂತ ಖುಷಿ ಪಟ್ರು. ಖುಷಿ ಆಗ್ತಿದೆ. ಅವರು ಮದುವೆ ಆಗಲ್ಲ ನಾನು ಈಗಲೇ ಆಗಲ್ಲ ಅಂತ ಇಷ್ಟು ವರ್ಷ ಆಯಿತು, ನಮಗೆ ಅದೇ ಟೆನ್ಷನ್ ಇತ್ತು. ಈಗ ಕರ್ನಾಟಕಕ್ಕೆ ಎಲ್ಲ ಪ್ರಿಂಟ್ ಕೊಟ್ಕೊಂಡು ಎಲ್ಲ ಮದುವೆ ಆಗ್ತಾ ಇದ್ದಾನೆ, ತುಂಬ ಖುಷಿ ಆಗ್ತಾ ಇದೆ. ಇನ್ನು ನಟ ಡಾಲಿ ಧನಂಜಯ್ ಆರತಕ್ಷತೆ ಕಾರ್ಯಕ್ರಮಕ್ಕೆ ಸ್ಟಾರ್ ಡೈರೆಕ್ಟರ್ ಪುಷ್ಪಾ 2 ಸಿನಿಮಾ ನಿರ್ದೇಶಕ ಸುಕುಮಾರ್ ಆಗಮಿಸಿದ್ರು. ಈ ವೇಳೆ ಸುಕುಮಾರ್ ನೋಡಲು ಫ್ಯಾನ್ಸ್ ಮುಗಿಬಿದ್ದಿದ್ರು. ಇನ್ನು ಶ್ರೀಮುರಳಿ, ರಕ್ಷಿತಾ ಮತ್ತು ನೀನಾಸಂ ಸತೀಶ್ ನವ ಜೋಡಿಗೆ ಶುಭವಾಗ್ಲಿ ಅಂತ ಹೇಳಿದ್ರು. ಇನ್ನು ಆರತಕ್ಷತೆಗೆ ಧ್ರುವ ಹಾಗೂ ಆಶೀರ್ವಾದ ಕೇಟರ್ಸ್ನಿಂದ ಊಟದ ವ್ಯವಸ್ಥೆ ಮಾಡಲಾಗಿತ್ತು. 5,000 VIP ಹಾಗೂ VVIPಗಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಇನ್ನು ಅಭಿಮಾನಿಗಳಿಗೆ ಸಪರೇಟ್ ಊಟದ ವ್ಯವಸ್ಥೆ ಮಾಡಲಾಗಿತ್ತು. 30,000 ಹೋಳಿಗೆ, 5,000 ಮೈಸೂರು ಪಾಕ್ ಜೊತೆಗೆ 20 ಬಗೆಯ ವಿಶೇಷ ಅಡುಗೆ ತಯಾರಿಸಲಾಗಿತ್ತು. ಇನ್ನು ಇವತ್ತು ಬೆಳಿಗ್ಗೆ 25ಕ್ಕೂ ಹೆಚ್ಚು ಬಗೆಯ ಊಟ ಇರಲಿದೆ. ಇನ್ನು ಇವತ್ತು ಧಾರಾ ಮುಹೂರ್ತ ಸಮಾರಂಭ ನಡೆಯಲಿದೆ. ಮೊದಲು ಬೆಳಿಗ್ಗೆ ಮಂಟಪಕ್ಕೆ ದೇವತಾ ಪ್ರವೇಶ ನಡೆಯಲಿದ್ದು, ಬಳಿಕ ನವ ಪ್ರಧಾನ ಕಳಸ ಪೂಜಾ ನೆರವೇರಲಿದೆ. ಕನ್ಯಾದಾನ, ಸಂಬಂಧ ಮಾಲೆ ಅರ್ಪಣೆ ಶಾಸ್ತ್ರ ನಡೆದ ಬಳಿಕ 8:10ರಿಂದ 9:50 ಮಧ್ಯೆ ಸಲ್ಲುವ ಶುಭ ಮೀನ ಲಗ್ನದಲ್ಲಿ ಮಾಂಗಲ್ಯ ಧಾರಣೆ ನಡೆಯಲಿದೆ. ಬಳಿಕ ಬಂಧು ಮಿತ್ರರಿಗೆ ಊಟದ ವ್ಯವಸ್ಥೆ ಇರಲಿದೆ. ಇಂದು ಕೂಡ ಸ್ಯಾಂಡಲ್ವುಡ್ ತಾರೆಯರು, ರಾಜಕೀಯ ಗಣ್ಯರು ಆಗಮಿಸಲಿದ್ದಾರೆ. ಅದರಲ್ಲೂ ಇವತ್ತು ಯಶ್ ಮತ್ತು ಶಿವಣ್ಣ ಆಗಮಿಸಲಿದ್ದಾರೆ ಎನ್ನಲಾಗಿದೆ.